ಅಷ್ಟಲ್ಲದೆ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯ ಬೀದರ್ ತಾಲೂಕಿನ ಕಾರ್ಯದರ್ಶಿಯಾಗಿ ಸುಮಾರು 5 ವರ್ಷ ಕಾರ್ಯನಿರ್ವಹಿಸಿದ್ದೀನಿ. ಅಷ್ಟಲ್ಲದೆ ನಮ್ಮ ಬೀದರ್ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಮೊನ್ನೆ ತಾನೇ ಜೂನ್ ತಿಂಗಳಲ್ಲಿ ನಾನು ನಿವೃತ್ತಿ ಹೊಂದಿದ್ದೀನಿ. ಈಗಾಗಲೇ ನಮ್ಮ ಮುಖ್ಯಸ್ಥರು ನಮಗೆ ಆಗಿರುವಂತಹ ಅನ್ಯಾಯಗಳ ಬಗ್ಗೆ ಬಹಳಷ್ಟು ವಿಸ್ತಾರವಾದ ಮಾಹಿತಿಯನ್ನು ನೀಡಿದ್ದಾರೆ. ಇದು ನಿಜವಾಗ್ಲೂ 100% ಇದು ಸತ್ಯವಾಗಿದೆ. ನಿಜವಾಗ್ಲೂ ನಮಗೆ ಬಹಳ ಅನ್ಯಾಯವಾಗಿದೆ. ಯಾಕಂದ್ರೆ ನಾವು ನಿವೃತ್ತರಾದ್ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಇದರಿಂದ ನಾವು ತುಂಬಾ ವಂಚಿತರಾಗಿದ್ದೀವಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಂಚಿತರಾದ್ಮೇಲೆ ನಮಗೆ ಕೆಲಸ ಕಾರ್ಯಗಳು, ಮಕ್ಕಳ ಮದುವೆ ಇರ್ಬೋದು, ಗೃಹ ನಿರ್ಮಾಣ ಇರ್ಬೋದು, ಇನ್ನೂ ಅನೇಕ ಕೆಲಸಗಳಿಗೆ ಮುಂದೆ ಜೀವನ ನಡೆಸುವಂತದ್ದು ಬಹಳ ತುಂಬಾ ಕಷ್ಟ. ಅದಕ್ಕೋಸ್ಕರವಾಗಿ ನಮ್ಮ ಜಿಲ್ಲೆಯಲ್ಲಿ 1/7/2022ರಿಂದ 31/7/24 7ನೇ ವೇತನವು ನಮ್ಗೆ ಜಾರಿ ಮಾಡಿದ್ದಾರೆ. ಆಗಸ್ಟ್ 1 ಜಾರಿ ಮಾಡಿದ್ದಾರೆ. ಆದ್ರ ನಮಗೆ ಇದರಿಂದ ವಂಚಿತವಾಗಿದೆ. ಯಾಕಂದ್ರೆ ನಾವು 2 ವರ್ಷಗಳ ಕಾಲ ನಾವು ಕೆಲಸ ಮಾಡಿದೆವು. ಅಲ್ಲಿ ಒಂದು ಸರ್ಕಾರಿ ನೌಕರರಾಗ್ಲಿ, ಶಿಕ್ಷಕರಾಗ್ಲಿ, ಅವರವರ ಒಂದು ಕಾರ್ಯಕ್ಷೇತ್ರಗಳಲ್ಲಿ ನೌಕರರ ಒಂದು ಕೊರತೆ ಇದ್ದಾಗಿ ಸಹ ನಾವೆಲ್ಲ ಇಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಅದನ್ನು ಸರಿದೂಗಿಸಿಕೊಂಡು 25 ತಿಂಗಳ ಕಾಲ ಕೆಲಸವನ್ನು ಮಾಡಿರುವಾಗ ನಮಗೆ ಬಹಳ ಅನ್ಯಾಯವಾಗಿದೆ. ಅದಕ್ಕೋಸ್ಕರವಾಗಿ ನಮ್ಗೆ ಬರ್ತಕ್ಕಂಥ DCRG ಮತ್ತು ಕಮಿಟೆಡು ಮತ್ತು ಎಲ್ಲವನ್ನು ಸರಿದೂಗಿಸಿ ನಮಗೆ ಸಮವಾಗಿ ಕೊಡಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಅದು ನಮ್ಮ ಹಕ್ಕದ ತಗೊಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಮ್ಮ ಹಕ್ಕಿಗಾಗಿ ನಾವೆಲ್ಲರೂ ಇವತ್ತಿನ ದಿವಸ ಬಂದು ನಮ್ದು ಎಲ್ಲ ನಿವೃತ್ತಿ ಶಿಕ್ಷಕರು ಮತ್ತು ಎಲ್ಲ ಬೇರೆ ಒಂದು ಇಲಾಖೆಗಳಿಂದ ಪ್ರತಿಯೊಬ್ಬರು ಬಂದು ಇಲ್ಲಿ ನಾವೇನ್ ಮಾಡ್ತಿದ್ದೀವಿ, ಇವತ್ತು ಮುಷ್ಕರ ಮಾಡ್ಲತ್ತಿದೆವು. ಈ ಮುಷ್ಕರ ಬರೀ ಇಷ್ಟಕ್ಕೆ ಸೀಮಿತವಾಗಿರದೆ ನಮ್ಮ ಎಲ್ಲ ಬೇಡಿಕೆಗಳು ಈಡೇರುವವರೆಗೆ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕು ನಮಗೆ ಕೊಡೋವರೆಗೂ ನಾವು ಈ ಒಂದು ನಿವೃತ್ತಿ ವೇದಿಕೆಯಿಂದ ಮಾಡ್ತಕ್ಕಂಥ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ, ಇಲ್ಲಿಗೆ ಬಿಡುವುದಿಲ್ಲ. ಈ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಗುವವರೆಗೆ ನಾವು ಹೋರಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಹೆಸರು ಶ್ರೀಮತಿ ಚುಕ್ಕಮ್ಮ. ನಾನು ಶಿಕ್ಷಕಿಯಾಗಿ ನಿವೃತ್ತಿಯಾಗಿರ್ತೇನೆ. 31/7/2024 ನಿವೃತ್ತಿಯಾಗಿರ್ತೇನೆ. 8/1/24 ಅದು ಜಾರಿಯಾಗಿನ ಸಲುವಾಗಿ ಹೆಚ್ಚಿನ ಒಂದು ನೋವೊಂದು ಉಂಟು ಮಾಡಿದೆ ನಮ್ಗ. ಅದಕ್ಕೋಸ್ಕರವಾಗಿ ಈ ಒಂದು ಎಲ್ಲ ನಮ್ಮ ಮಧ್ಯದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನೌಕರರಿಗೆ ಅನ್ಯಾಯ ಆಗದ ಹಾಗೆ ನಾವೆಲ್ಲರೂ ಇದು ಜಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ. ಹೋರಾಟ ನಿಲ್ಲಿಸುವುದೇ ಇಲ್ಲ ಎಂಬುದಾಗಿ ನಾನು ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.